ಯಾಕೆ ಸುಮ್ಮನೆ ಇದ್ದರೂ ಪದೇ ಪದೇ ಕೆಲವು ಜನ ನನ್ನನ್ನು ಕೆಣಕ್ತಾರೆ, ಇಂಟಿಮಿಡೇಟ್ ಮಾಡ್ತಾರೆ. ನಾನು ಯಾರಿಗೂ ಯಾವತ್ತೂ ಕನಸಲ್ಲೂ ಕೆಟ್ಟದ್ದು ಬಯಸಿಲ್ಲ, ಅಂದರೂ ಹುಡ್ಕೊಂಡು ಬಂದು ನನಗೆ ಕೆಟ್ಟದ್ದು ಮಾಡ್ತಾರೆ. ಯಾಕೆ ಸುಮ್ಮನೆ ಇದ್ದರೂ ನನಗೆ ಬೇಜಾರು ಮಾಡಬೇಕು, ಅವಮಾನ ಮಾಡಬೇಕು ಅನ್ನೋ ಥರದ ಮನಸ್ಥಿತಿ ಕೆಲವರಲ್ಲಿರುತ್ತೆ. ಈ ಕೆಟ್ಟವ್ರಿಗೆಲ್ಲ ಈ ಥರ ಆಗೋದೇ ಇಲ್ವಾ? ಇಷ್ಟು ಒಳ್ಳೆತನದಲ್ಲಿದ್ದರೂ ನನಗೆ ಇವರೆಲ್ಲ ಈ ರೀತಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾನೇ ಇರುತ್ತಲ್ಲ ಜೀವನದಲ್ಲಿ ಅಂತ ನೀವೇನಾದರೂ ಯೋಚನೆ ಮಾಡ್ತಾಯಿದ್ರೆ ಖಂಡಿತ ಈ ಥರ ಯಾಕಾಗತ್ತೆ, ಅದಕ್ಕೆ ಏನು ಸೊಲ್ಯೂಷನ್ನು, ಇದನ್ನು ಸರಿಪಡಿಸೋದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋದ್ರ ಜೊತೆಯಲ್ಲಿ ತುಂಬ ಇಂಪಾರ್ಟೆಂಟ್ ಆದ ಲಾ ಆಫ್ ಸಬ್ಸ್ಟಿಟ್ಯೂಷನ್ನ ಕೂಡ ನಾನು ಇವತ್ತಿನ ಈ ವಿಶೇಷವಾದ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಮಸ್ಕಾರ ವೀಕ್ಷಕರೇ, ಇವತ್ತಿನ ಈ ವಿಶೇಷವಾದ ಸಂಚಿಕೆಯಲ್ಲಿ ನೀವು ಇದರ ಟೈಟಲ್ ಓದಿದ್ದ ಹಾಗೆ ಈ ಭಾವನೆ ಇದ್ದರೆ ಯಾವತ್ತೂ ಉದ್ಧಾರ ಆಗಲ್ಲ ಅನ್ನೋಷ್ಟು ಶಾರ್ಪಾಗಿ ನಾನು ಯಾಕೆ ಟೈಟಲ್ನ ಪ್ರಿಫರ್ ಮಾಡಿದ್ದೀನಿ ಅಂದರೆ, ಖಂಡಿತ ಇದು 100% ಅಷ್ಟೇ ಡೇಂಜರ್ ಆದಂಥ ಒಂದು ವಿಚಾರ. ಈಗ ಯಾರೋ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತಾದರೆ ನಾವು ಇನ್ಸ್ಟೆಂಟಾಗಿ ಮಾಡೋದು ಬ್ಲೇಮಿಂಗ್. ನಂಗೆ ಹಾಗೆ ಮಾಡಿದ್ರು, ಅಥವಾ ನೀನು ಹೀಗೆ ಮಾಡಿದೆ, ನಂಗೆ ಈ ಥರ ಮಾಡ್ತಾ ಇದ್ದಾರೆ, ಅಥವಾ ನನಗೆ ಯಾವಾಗಲೂ ಈ ಥರ ಆಗುತ್ತೆ ಅಂತ ಆ ಬ್ಲೇಮಿಂಗಲ್ಲಿ ನಾವು ನಮ್ಮನ್ನು ಸಿಕ್ಕಾಕ್ಸ್ಕೊಳ್ತೀವಿ. ಇನ್ಫ್ಯಾಕ್ಟ್ ಇದು ಯಾವ ಥರ ಅಂದರೆ, ಬ್ಲೇಮ್ ಮಾಡ್ತಾ 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 ನಾವೊಂದು ನೆಗೆಟಿವ್ ಇಮೋಷನ್ ಟ್ರೀಯಲ್ಲಿ ಟ್ರ್ಯಾಪ್ ಆಗಿ ಹೋಗ್ತೀವಿ. ಯಾಕೆ ಇದನ್ನು ನಕಾರಾತ್ಮಕ ಭಾವನೆಯ ಒಂದು ಹೆಮ್ಮರ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಒಂದು ಸಾರಿ ನೀವು ಆ ಥರ ಮಾಡ್ತಾರೆ, ಈ ಥರ ಮಾಡ್ತಾರೆ, ಇದು ಸರಿ ಇಲ್ಲ, ಅದು ಸರಿ ಇಲ್ಲ ಅಂತ ನೆಗೆಟಿವ್ ಆಗಿ ಆ ಒಂದು ಬ್ಲೇಮಿಂಗ್ ಇಮೋಷನ್ನಲ್ಲಿ ಅಂದರೆ ದೂಷಣೆ ಮಾಡುವಂತಹ ಇಮೋಷನಲ್ಲಿ ಟ್ರ್ಯಾಪ್ ಆದರೆ ಪ್ರಕೃತಿಯಿಂದ ನಿಮಗೆ ಮತ್ತೆ ಮತ್ತೆ ಯಾವ ಥರ ಸಿಚುವೇಶನ್ ಅಟ್ರಾಕ್ಟ್ ಆಗುತ್ತೆ ಅಂದರೆ, ಲಾ ಆಫ್ ಅಟ್ರಾಕ್ಷನ್ ಪ್ರಿನ್ಸಿಪಲ್ಗಳ ಪ್ರಕಾರ ನಾವು ಮ್ಯಾನಿಫೆಸ್ಟೇಷನ್ಲಿ ಒಳ್ಳೆದನ್ನು ಚಿಂತೆ ಮಾಡಿದ್ರೆ ಒಳ್ಳೆಯದೇ ಸಿಗುತ್ತೆ ಅನ್ನೋದು ಅಷ್ಟೇ ಅಲ್ಲ, ನೆಗೆಟಿವ್ಗೂ ಅದು ನಿಜ. ಯಾವ ಥರ ಅಂದರೆ ಮತ್ತೆ ಮತ್ತೆ ನೀವೆಲ್ಲದರಲ್ಲೂ ಕಂಪ್ಲೇಂಟನ್ನೇ ಮಾಡ್ತಾ ಹೋಗಬೇಕು, ಆ ಥರದ್ದೇ ರಿಪೀಟ್ ಆಗ್ತಾ ಹೋಗುತ್ತೆ. ಸೊ ಇನ್ಫ್ಯಾಕ್ಟ್ ಬೇರೆಯವ್ರು ಯಾರೋ ಅವ್ರ ಲೈಫಲ್ಲಿ ನಡೀತಾ ಇರುವಂಥ ನೆಗೆಟಿವ್ ವಿಚಾರಗಳನ್ನು, ಅಯ್ಯೋ ನಿಮ್ಗೆ ಗೊತ್ತಾ ನಮ್ಮ ಆಫೀಸಲ್ಲಿ ಹೀಗೆ, ನಮ್ಮ ಅತ್ತೆ ಹಾಗೆ ಮಾಡಿದ್ರು, ನಮ್ಮ ಪಕ್ಕದ ಮನೆಯವರು ಹಾಗೆ, ನನ್ನ ಮ್ಯಾನೇಜರ್ ಹೀಗೆ ಅಂತ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ. ಸೀರೀಸ್ ಆಫ್ ಕಂಪ್ಲೇಂಟ್ಸ್ ನಿಮ್ಮ ಹತ್ರ, ನೀವು ಥರ್ಡ್ ಪಾರ್ಟಿ ಡೈರೆಕ್ಟಾಗಿ ಅದರ ಜೊತೆ ಅಸೋಸಿಯೇಟ್ ಆಗಿಲ್ಲ. ಬಟ್ ಎಸ್ ಅಂತ ನೀವು ಅದನ್ನು ಒಪ್ಕೊಂಡು ಕನ್ಸೆಂಟ್ ಕೊಡ್ತಾ ಹೋದರೆ, ಕೇಳ್ತಾ ಇರೋ ನೀವು ಕೂಡ ನಿಮ್ಮ ಲೈಫಲ್ಲಿ ಕಂಪ್ಲೇಂಟ್ ಮಾಡುವಂತಹ ವ್ಯಕ್ತಿಗಳನ್ನೇ ಅಟ್ರ್ಯಾಕ್ಟ್ ಮಾಡಿ ಸಿಚುವೇಶನ್ ಅಟ್ರ್ಯಾಕ್ಟ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತೀರಾ. ಆ ಥರದನ್ನ ತುಂಬ ಬ್ರೂಟಲ್ ಆಗಿ ಒಂಥರ ಮಾನವೀಯತೆ ಇಲ್ದೇ ನೀವು ಮಾತಾಡೋದನ್ನ ಕೇಳಿಸ್ಕೊಳ್ಳಲ್ಲ ಅಂತ ಸಡನ್ನಾಗಿ ಸ್ಟಾಪ್ ಮಾಡಿ ನಾನು ಹೇಳ್ತಾ ಇಲ್ಲ. ಚಾಣಾಕ್ಷತನದಿಂದ ಟಾಪಿಕನ್ನು ಚೇಂಜ್ ಮಾಡಿ, ಹೌದಾ ಹೀಗೂ ಯೋಚನೆ ಮಾಡೋಕ್ಕೆ ಟ್ರೈ ಮಾಡು, ಈ ಥರ ಅಫೆಕ್ಟ್ ಆಗಬೇಡ, ಈ ಥರ ಪಾಸಿಟಿವ್ ಆಗಿ ಯೋಚನೆ ಮಾಡು ಅಂತ ಅವ್ರಿಗೂ ಒಳ್ಳೇದೇನಾದರೂ ಹೇಳ್ಕೊಡೋಕೆ ಶುರು ಮಾಡಿ ಹೊರತು, ಹೌದು ಆ ಜಾತಿಯವರೆಲ್ಲ ಹೀಗೆ, ಅಯ್ಯೋ ಆ ಥರದ್ದೆಲ್ಲ ಅವ್ರು ಹೀಗೆ ಅಂತ ಅದರೊಳಗಡೆ ಸೇರ್ಕೊಳ್ಳೋಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಮತ್ತೆ ನೀವು ಆ ನೆಗೆಟಿವ್ ಇಮೋಷನ್ ಒಂದು ಟ್ರೀಯಲ್ಲಿ ಸಿಕ್ಕಾಕ್ಕೊಳ್ತೀರಾ, ಅದ್ರ ಒಳಗಡೆ ಬರ್ತೀರಾ. ಆ್ಯಂಡ್ ಎಸ್, ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಇದನ್ನು ಸರಿ ಮಾಡಬಹುದಾ? ಹೇಗೆ ಸರಿ ಮಾಡ್ಬೋದು? ಈಗ ತೊಂದರೆ ಕೊಡ್ತಾರೋರು ಬೇರೆ ಯಾರೋ ಬಂದು ನಿಮಗೆ ಕೆಣಕ್ತಾರೆ, ಅವಮಾನ ಮಾಡ್ತಾರೆ, ಸುಳ್ಳು ಹೇಳ್ತಾರೆ, ನಿಮ್ಮ ಬಗ್ಗೆ ಇಲ್ಲದೆ ಇರೋದೇನೋ ಗಾಸಿಪ್ ಮಾಡ್ತಾರೆ, ನೀವು ಸುಮ್ಮನೆ ಇದ್ರೂ ಬೇಕು ಅಂತ ಹುಡ್ಕೊಂಡು ಬಂದು ನಿಮಗೆ ತೊಂದರೆ ಕೊಡ್ತಾರೆ. ಇದಾಗ್ತಾ ಇದೆ ಅಂದರೆ ಈಗ ನೀವಂತೂ ಅವ್ರಿಗೆ ಹೋಗಿ ನೀನು ಕೆಟ್ಟವರು ಒಳ್ಳೆ ಬುದ್ಧಿ ಕಲಿ ಅಂತ ಹೇಳೋಕ್ಕಾಗಲ್ಲ. ಸೊ ಬೇಸಿಕಲಿ ಇದರಲ್ಲಿ ಸೊಲ್ಯೂಷನ್ ಇಲ್ಲ, ಖಂಡಿತ ಇದೆ. ಇದಕ್ಕೆ ನಾವು ಥೆರಪಿ ಅಥವಾ ಹೀಲಿಂಗ್ ಅಥವಾ ಮ್ಯಾಜಿಕಲ್ ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳೋದು. ಆ್ಯಸ್ ಸಚ್ ಲಾಜಿಕಲಿ ನೋಡಿದ್ರೆ ಇದಕ್ಕೆ ಸೊಲ್ಯೂಷನ್ ಇರೋಕ್ಕೆ ಸಾಧ್ಯನೇ ಇಲ್ಲ.
ಗ್ರಹಚಾರ ಅಂತನೋ ನನ್ನ ಕರ್ಮ ಅಂತನೋ ಅಂದ್ಕೊಂಡು ಸುಮ್ಮನೆ ಕೂತಿರ್ಬೇಕು. ಯಾಕಂದರೆ ತೊಂದರೆ ಬರ್ತಾ ಇರೋದು ಹೊರಗಡೆ ಅವರಿಂದ ಅಲ್ವಾ. ಬಟ್ ಸುಪ್ತ ಮನಸ್ಸಿನ ಈಗ ಅಗಾಧವಾದ ಜ್ಞಾನ, ವಿಶೇಷವಾದ ಜ್ಞಾನ ಏನಪ್ಪ ಹೇಳುತ್ತೆ ಅಂದರೆ, ಲಾ ಆಫ್ ಸಬ್ಸ್ಟಿಟ್ಯೂಷನ್ ಅನ್ನುವಂಥ ಒಂದು ವಿಷಯದ ಬಗ್ಗೆ ತಿಳಿಸ್ಕೊಡುತ್ತೆ. ಹಾಗಂದರೆ ನಮ್ಮ ವ್ಯಕ್ತ ಮನಸ್ಸು ಅಂದರೆ ಜಾಗೃತ ಮನಸ್ಸು ಒಂದೇ ಟೈಮಲ್ಲಿ 2 ಥಾಟ್ನ ಹೋಲ್ಡ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಒಂದೇ ಟೈಮಲ್ಲಿ 2 ಥಾಟ್ನ ಹೋಲ್ಡ್ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾನು ಯಾವಾಗಲೂ ಒಂದು ಉದಾಹರಣೆ ಕೊಡ್ತಾ ಇರ್ತೀನಿ. ನಾನು ಪ್ರೆಗ್ನೆಂಟ್ ಅಲ್ಲ, ಎರಡನ್ನೂ ನೀವು ಜಾಗೃತವಾಗಿ ನಂಬಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಇದರ್ ಯು ಆರ್ ಪ್ರೆಗ್ನೆಂಟ್ ಆರ್ ಯು ಆರ್ ನಾಟ್, ಎಸ್ ಆರ್ ನೋ. ಸೊ ಇದೇನು ಮಾಡುತ್ತೆ, ನೀವು ಯಾವಾಗ ಕಾನ್ಷಿಯಸ್ ಆಗಿ ನಾನು ಕಂಪ್ಲೇಂಟ್ ಮಾಡೋದನ್ನು ನಿಲ್ಲಿಸ್ತೀನಿ, ಐ ವಿಲ್ ಸ್ಟಾಪ್ ಇಟ್ ಅಂತ ನಿಖರವಾದ ನಿರ್ಧಾರವನ್ನು ತಗೊಳ್ತಿರೋ, ಅಂದರೆ ಇನ್ಮೇಲೆ ಅದನ್ನು ಸ್ಟ್ರೈಕ್ ಮಾಡಿಬಿಡ್ತಾ ಇದ್ದೀನಿ. ಏನಾದರೂ ಚಾಲೆಂಜ್ ಬಂದರೆ ನಾನೇನು ಮಾಡಬಹುದು ಇದರಲ್ಲಿ ಅನ್ನೋ ರೀತಿಯಲ್ಲಿ ನನ್ನ ಮನಸ್ಥಿತಿಯನ್ನು ಬದಲಾಯಿಸ್ಕೊಳ್ತೀನಿ. ಈ ಥರದ ವ್ಯಕ್ತಿಗಳನ್ನು ಅಟ್ರ್ಯಾಕ್ಟ್ ಮಾಡದೇ ಇರೋ ಥರ ಒಳಗಡೆ ನಾನೇನು ಬದಲಾವಣೆ ಮಾಡ್ಕೊಳ್ಳಿ ಅಂತ ಯೋಚನೆ ಮಾಡ್ತೀನಿ. ಈ ಥರ ಸುಮ್ಮನೆ ಇದ್ರು ಬಂದು ಕೆಣಕೋರ್ನ ನಾನು ಒಳಗಡೆ ಬಿಟ್ಕೊಳ್ದೇ ಇರೋ ಥರ ನನ್ನ ಎನರ್ಜಿ ಫೀಲ್ಡ್ ಒಳಗಡೆ ಹೇಗೆ ನಾನು ಇನ್ನರ್ ವರ್ಕ್ ಮಾಡಲಿ ಅನ್ನೋದನ್ನು ನಾನು ಲೆಕ್ಕಾಚಾರ ಹಾಕ್ತೀನಿ ಕೂತ್ಕೊಂಡು ಒಳಗಡೆಯಿಂದ ಅಂತ. ನೀವು ಯಾವಾಗ ರೆಸ್ಪಾನ್ಸಿಬಿಲಿಟಿ ತಗೊಳ್ತೀರೋ, ಐ ಆಮ್ ರೆಸ್ಪಾನ್ಸಿಬಲ್ ಅನ್ನೋದು ತುಂಬ ದೊಡ್ಡ ಎನರ್ಜಿ ಇರುವಂಥ ಒಂದು ಆಲೋಚನೆ. ನಿಮ್ಮ ಜಾಗೃತ ಮನಸ್ಸು ಕಂಪ್ಲೇಂಟ್ ಅನ್ನೋದನ್ನು ಸ್ಟ್ರೈಕ್ ಮಾಡಿಬಿಡುತ್ತೆ. ಯಾಕಂದರೆ ಎರಡೆರಡು ಆಲೋಚನೆ ಒಂದು ಕಡೆ ಇರೋಕ್ಕಾಗಲ್ಲ. ಐ ಆಮ್ ರೆಸ್ಪಾನ್ಸಿಬಲ್ ಅನ್ನೋದನ್ನು ತಗೊಳುತ್ತೆ. ಆ್ಯಂಡ್ ಈ ಜಾಗೃತ ಮನಸ್ಸಿನಲ್ಲಿ ನಾವು ಮಾಡೋ ನಿರ್ಧಾರ ಹೇಗಪ್ಪ ಅಂದರೆ, ತುಂಬ ಬ್ಯೂಟಿಫುಲ್ ವಿಷಯ ಇದು. ಸುಪ್ತ ಮನಸ್ಸಿನಲ್ಲಿ ನಿಮಗೆ ನನಗೆ ಸಿಗರೇಟ್ ಸೇದಬೇಕು ಅಂತ ಸಬ್ಕಾನ್ಷಿಯಸ್ಲಿ ಒಂದು ಹ್ಯಾಬಿಟ್ ಬಂದಿದೆ ಅಂತ ಇಟ್ಕೊಳ್ಳಿ. ಜಾಗೃತವಾಗಿ ನೀವು ಟಕ್ಕನ್ನು ಒಂದು ನಿರ್ಧಾರ ತೊಗೊಳ್ತೀರ ಅಂತ ಇಟ್ಕೊಳ್ಳಿ. ಬಂದಿದ್ದು ಬರಲಿ, ನಾನು ಇನ್ನು 6 ತಿಂಗಳು ಬಿಡ್ತೀನಿ, ನಾನು ತೊಗೊಳ್ಳೋದೇ ಇಲ್ಲ ಅಂತ. ಸೊ ಅದೊಂದು ಜಾಗೃತ ಮನಸ್ಸಿನ ಒಂದು ನಿರ್ಧಾರ. ಸುಪ್ತ ಮನಸ್ಸಿನಿಂದ ಎಷ್ಟೇ ಆ ಒಂದು ಅಟ್ರಾಕ್ಷನ್ ಬರ್ತಾ ಇದ್ರು ನಿಮ್ಮನ್ನು ಹ್ಯಾಬಿಟ್ಟಿಂದ ನಿಲ್ಲಿಸುತ್ತೆ ತಾನೇ ನಿಮ್ಮನ್ನು, ಹೌದಾ ಇಲ್ವಾ? ಎಸ್. ಆಮೇಲೆ ಜಾಗೃತ ಮನಸ್ಸಿಂದ ನಾನು ಇದನ್ನು ಮಾಡೇ ಮಾಡ್ತೀನಿ, ನಾನು ದಿನ ಎಕ್ಸಸೈಸ್ ಮಾಡೇ ಮಾಡ್ತೀನಿ ಅಂತ ನೀವು ನಿರ್ಧಾರ ತೊಗೊಂಡ್ರೆ, ಸುಪ್ತ ಮನಸ್ಸು ಆ ಒಳ್ಳೆಯ ಅಭ್ಯಾಸವನ್ನು ರೂಢಿಸ್ಕೊಳ್ಳೋ ಥರ ಗುಡ್ ಹ್ಯಾಬಿಟ್ಸ್ನ ನಿಮ್ಗೆ ಎನ್ಕರೇಜ್ ಮಾಡುತ್ತೋ ಇಲ್ವೋ? ಎಸ್, ಆ ತಾಕತ್ತು ನಿಮ್ಮ ಒಂದು ಕಾನ್ಷಿಯಸ್ ಡಿಸಿಷನ್ಗೆ ಇದೆ. ಸೊ ಈ ಜಾಗೃತ ಮನಸ್ಸಿನ ಈ ಒಂದು ನಿರ್ಧಾರ ನೀವೇನು ತಗೊಳ್ತೀರಾ, ಅದರಲ್ಲೂ ಈ ಇನ್ಸಿಡೆನ್ಸಲ್ಲಿ ನಾನು ಹೇಳ್ತಾ ಇರೋದು ಐ ಆಮ್ ರೆಸ್ಪಾನ್ಸಿಬಲ್, ನಾನು ಜವಾಬ್ದಾರನು ಅಂತ ನೀವು ಡಿಸೈಡ್ ಮಾಡಿಬಿಟ್ಟಾಗ, ಆವಾಗ ಕಂಪ್ಲೀಟ್ ಕಂಟ್ರೋಲ್ ನಿಮ್ಮ ಒಳಗಡೆ ಎಸ್ಟಾಬ್ಲಿಷ್ ಆಗೋಕ್ಕೆ ಶುರುವಾಗತ್ತೆ. ನೀವು ವಾಪಸ್ ಡ್ರೈವರ್ ಸೀಟಲ್ಲಿ ಬಂದು ಕೂತ್ಕೊಂಡ್ಬಿಡ್ತೀರ. ಆವಾಗ ನೀವು ಕೆಲವೊಂದು ದೃಢೀಕರಣಗಳನ್ನು ಮಾಡ್ಬೋದು. ಯಾವಾಗ ಮೊದಲು ನಿರ್ಧಾರ ತೊಗೊಂಡ್ಬಿಡ್ಬೇಕು, ನಾನೇ ಜವಾಬ್ದಾರಿ. ಅಂದರೆ ಏನೋ ಸುಮ್ಮನೆ ಇದ್ರೂ ಬಂದು ಕೆಣಕೋರ್ನ ಅಟ್ರ್ಯಾಕ್ಟ್ ಮಾಡೋದು, ಅಥವಾ ಗಾಸಿಪ್ಪು ನನ್ನ ಬಗ್ಗೆ ಇಲ್ಲದೇ ಇರೋ ಸುಳ್ಳನ್ನು ಹೇಳೋದು, ಅಥವಾ ಬೇರೆಯವ್ರ ಹತ್ರ ನನ್ನ ಬಗ್ಗೆ ಏನೋ ಹೀನಾಯವಾಗಿ ಇಲ್ಲದೇ ಇರೋದನ್ನು ಕಟ್ಟುಕತೆಗಳನ್ನು ಮಾಡೋದು, ಇದನ್ನೆಲ್ಲ ಎನರ್ಜಿನೂ ಅಟ್ರ್ಯಾಕ್ಟ್ ಮಾಡ್ತಾ ಇರೋದು ಇಂಡೈರೆಕ್ಟ್ಲಿ ನಾನೇ. ಐ ಆಮ್ ರೆಸ್ಪಾನ್ಸಿಬಲ್. ನಿಮ್ಮನ್ನು ನೀವು ಗಿಲ್ಟಿಯಾಗಿ ನೋಡಿ ನಾನು ಹೇಳ್ತಾ ಇಲ್ಲ, ಎನರ್ಜಿ ವರ್ಕ್ ಮಾಡೋಕ್ಕೆ ಈ ಮನಸ್ಥಿತಿ ಬೇಕು ಅಂತ ಹೇಳ್ತಿರೋದು. ಯಾಕಂದರೆ ಕೇಳ್ಬೋದು, ಅದೇಂಗೆ ಮೇಡಮ್ ನಾನು ರೆಸ್ಪಾನ್ಸಿಬಲ್, ಅವರೇನೋ ಮಾತಾಡಿದ್ರೆ ಅಂತ. ಚೇಂಜ್ ಮಾಡಬೇಕು ಅಂದರೆ ಈ ಥರ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ. ಅದರ್ವೈಸ್ ವಿ ಕೆನಾಟ್ ಚೇಂಜ್, ಆಬ್ವಿಯಸ್ಲಿ ನಾನು ಆಗಲೇ ಹೇಳಿದಾಗೆ. ಸೊ ನೀವು ಯಾವಾಗ ಈ ಥರ ನಿರ್ಧಾರ ತಗೊಳ್ತೀರೋ ಆಗ ನೀವು ಕೆಲವು ದೃಢೀಕರಣವನ್ನು ಮಾಡ್ಕೋಬೇಕು. ಏನೋ ನನ್ನ ಜೀವನದಲ್ಲಿ ನನ್ನನ್ನು ಆಳವಾಗಿ ಪ್ರೀತಿಸಿ ಪ್ರಶಂಸಿಸುವ ಜನರನ್ನು ಆಕರ್ಷಿಸುತ್ತೇನೆ, ನನ್ನ ಏಳಿಗೆ ಬದಲಾವಣೆಗಳನ್ನು ಸಂಭ್ರಮಿಸುವ ಜನರನ್ನು ನಾನು ಆಕರ್ಷಿಸುತ್ತೇನೆ. ಅಥವಾ ನಿಮಗೇನು ಮತ್ತೆ ಆ ಥರ ಅಟ್ರಾಕ್ಟ್ ಆಗ್ತಾ ಇದೆಯೋ ಅದರ ವಿರುದ್ಧವಾದದ್ದು, ನಾನು ಪ್ರಾಮಾಣಿಕ ಜನರನ್ನು ಆಕರ್ಷಿಸುತ್ತೇನೆ. ನಾನು ಎಲ್ಲರಿಗೂ ಕೊಡುವ ನಿಷ್ಕಲ್ಮಶವಾದ ಪ್ರೀತಿಯ ರೀತಿಯಲ್ಲೇ ಪ್ರಕೃತಿಯಿಂದ ನನಗೆ ನಿಷ್ಕಲ್ಮಶವಾದ ಪ್ರೀತಿಯು ಜನರ ಮೂಲಕ, ಸಂದರ್ಭದ ಮೂಲಕ ದೊರಕುತ್ತದೆ, ಇತ್ಯಾದಿ ಇತ್ಯಾದಿ. ಈಗ ನೀವು ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡೋದನ್ನು ಮರಿಬೇಡಿ. ನೀವು ಏನೋ ಅವಾಗವಾಗ ರಿಪಿಟೇಟಿವ್ ಆಗಿ ಅಟ್ರ್ಯಾಕ್ಟ್ ಮಾಡ್ತಾ ಇದ್ರಿ, ಅದಕ್ಕೆ ಐ ಆಮ್ ರೆಸ್ಪಾನ್ಸಿಬಲ್ ಅಂತ ಫಸ್ಟ್ ಟೈಪ್ ಮಾಡಿ. ನಾನು ಜವಾಬ್ದಾರಳು ಅಥವಾ ಜವಾಬ್ದಾರನು ಅಂತ ಟೈಪ್ ಮಾಡಿಬಿಟ್ಟು ಅದರ ಕೆಳಗಡೆ ಇನ್ಮೇಲೆ ನೀವು ಯಾವ ಒಂದು ಈ ರೆಸ್ಪಾನ್ಸಿಬಿಲಿಟಿ ಅಡಿಯಲ್ಲಿ ದೃಢೀಕರಣ ಮಾಡ್ಕೊಳ್ತೀರಾ. ಓಕೆ, ನನ್ನ ಸಂಬಂಧ ನನ್ನ ಅತ್ತೆಯ ಜೊತೆಯಲ್ಲಿ ಸಮಾಧಾನಕರವಾಗಿದೆ, ನನ್ನ ವೃತ್ತಿಯಲ್ಲಿ ನಾನು ನನ್ನ ಸಹೋದ್ಯೋಗಿಗಳ ಜೊತೆಯಲ್ಲಿ ಶಾಂತಿಯುತವಾಗಿ ಇರುತ್ತೇನೆ. ಈ ಒಂದು ಲಾ ಆಫ್ ಸಬ್ಸ್ಟಿಟ್ಯೂಷನ್ನ ನೀವು ಪ್ರಾಕ್ಟೀಸ್ ಮಾಡಿದ್ದೆ ಆದರೆ, ಐ ಆಮ್ ರೆಸ್ಪಾನ್ಸಿಬಲ್ ಅಂತ ಪ್ರಾಮಾಣಿಕವಾಗಿ ಒಳಗಡೆಯಿಂದ ಗಿಲ್ಟ್ ಫ್ರೀ ಆಗಿ ಇದೊಂದು ಹೀಲಿಂಗ್ ಅನ್ನೋ ಆ್ಯಂಗಲಲ್ಲಿ ತೊಗೊಂಡಿದ್ದೆ ಆದರೆ, ಇದರ್ ಆ ಥರದ ಜನನ ಅಟ್ರ್ಯಾಕ್ಟ್ ಮಾಡೋದು ಪೂರ್ತಿ ನಿಂತು ಹೋಗುತ್ತೆ. ಅಥವಾ ಅವರು ಆ ಥರದವ್ರು ಬಂದರೂ ನಿಮಗೆ ಅವ್ರು ಏನೂ ಹಾನಿ ಮಾಡೋಕ್ಕಾಗಲ್ಲ, ಅಥವಾ ಹೆಚ್ಚು ಹಾನಿ ಮಾಡೋಕ್ಕಾಗಲ್ಲ.
ಅಥವಾ ನೀವು ಅದನ್ನು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿ ಅದನ್ನೂ ಅಡ್ವಾಂಟೇಜ್ ಆಗಿ ತೊಗೊಂಡು ಅದರಿಂದ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳಿತೀರಾ. ಇದು 100% ಸಾಧ್ಯ ಇದೆ. ನಾನು ಇದನ್ನು ಸಾವಿರಾರು ಜನರಲ್ಲಿ ಟ್ರೀಟ್ಮೆಂಟ್ ಟೈಮಲ್ಲಿ ಇದನ್ನು ಪ್ರಾಕ್ಟೀಸ್ ಮಾಡೋದನ್ನು ನೋಡಿದ್ದೀನಿ. ನಾನು ವೈಯಕ್ತಿಕವಾಗಿ ಈ ಥರದ ಬದಲಾವಣೆಯನ್ನು ನನ್ನ ಜೀವನದಲ್ಲಿ ನೋಡಿದ್ದೀನಿ. ಎಸ್, ಇನ್ನು ಈ ಥರದ ಸಾಕಷ್ಟು ಔಷಧರಹಿತ ಚಿಕಿತ್ಸೆ ಸಲಹೆಯನ್ನು ನಾವು ಕೊಡ್ತಾನೆ ಇರ್ತೀವಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಎಸ್, ಇದೇ ವಾರ ಸುಮಾರು 6-7 ತಿಂಗಳುಗಳ ನಂತರ 2 ದಿನದ ಇಂಟೆನ್ಸ್ ಹೀಲಿಂಗ್ ಪ್ರೋಗ್ರಾಮ್ ನಡೀತಾ ಇದೆ. ಅಂದರೆ ಡೈರೆಕ್ಟಾಗಿ ನಾನೇ ಒಂದು 2 days ಕಂಟಿನ್ಯೂಯಸ್ ಆನ್ಲೈನ್ ಬೂಟ್ ಕ್ಯಾಂಪನ್ನು ಮಾಡ್ತಾಯಿದ್ದೀನಿ. ಶನಿವಾರ ಬೆಳಗ್ಗೆ ಶುರುವಾದರೆ ಅಫ್ಕೋರ್ಸ್ ಬೆಳಗ್ಗೆಯಿಂದ ಸಂಜೆ ಮತ್ತು ಭಾನುವಾರ ಸಂಜೆವರೆಗೂ 2 days ಕಂಟಿನ್ಯೂಯಸ್ 8 ಹೀಲಿಂಗ್ ಸೆಷನ್ಸ್ ಇರುತ್ತೆ. ಅದು ಗರ್ಭದಿಂದ ತಾಯಿಯಿಂದ ಅಥವಾ ಗರ್ಭದಿಂದ ವಾತಾವರಣದಿಂದ ಬಂದಂಥ ಕೆಲವೊಂದು ದೋಷಗಳನ್ನು ನಿವಾರಣೆ ಮಾಡುವಂಥ ರೀಬರ್ತ್ ಪ್ರೋಗ್ರಾಮ್, ಚೈಲ್ಡ್ಹುಡಲ್ಲಿ ಆಗಿರೋ ಟ್ರಾಮಾನ ಹೀಲ್ ಮಾಡುವಂಥ ಇನ್ನರ್ ಚೈಲ್ಡ್ಹುಡ್ ಹೀಲಿಂಗ್ ಮತ್ತು ಇತರೆ 8 ಪ್ರಮುಖ ವಿಷಯಗಳು. ಕಮೆಂಟ್ ಬಾಕ್ಸಲ್ಲಿ ಅದನ್ನೆಲ್ಲ ಮೆನ್ಷನ್ ಮಾಡಿದ್ದೀನಿ. ಕೆಲವು ಸತಿ ಆಘಾತದಲ್ಲಿ ನಮ್ಮ ಸೋಲ್, ನಮ್ಮ ಆತ್ಮದ ಶಕ್ತಿ ಕ್ಷೀಣ ಆಗೋಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತಹ ಸೋಲ್ ರಿಟ್ರೈವಲ್ ಇರಬಹುದು, ಹಾರ್ಟ್ ಎನರ್ಜಿ ಓಪನಿಂಗ್, ಅದರಿಂದ ಸಾಕಷ್ಟು ಪಾಸಿಟಿವಿಟಿನ ನಮ್ಮ ಲೈಫಲ್ಲಿ ಅಟ್ರ್ಯಾಕ್ಟ್ ಮಾಡ್ಬೋದು, ಅದಿರಬಹುದು. ಅಥವಾ ಸೆಲ್ಫ್ ಎನ್ಕ್ವೈರಿ ಎಷ್ಟು ಮುಖ್ಯ, ಯಾಕೆ ಮುಖ್ಯ, ಆ್ಯಂಡ್ ಎಷ್ಟೋ ಸತಿ ನಮಗೆ ಎಲ್ಲಿ ಎಕ್ಸಾಕ್ಟ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋದು ಗೊತ್ತೇ ಆಗಲ್ಲ. ಹೌದು, ನೀವು ಹೇಳಿದೆಲ್ಲ ಕರೆಕ್ಟ್ ಅನ್ಸುತ್ತೆ, ಬಟ್ ನನಗೆ ಎಕ್ಸಾಕ್ಟಾಗಿ ಎಲ್ಲಿ ಅದು ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ ಅಂತ ಕೆಲವರು ಹೇಳ್ತಾರೆ. ಅದಾಗಿರಬಹುದು. ಅಥವಾ ತುಂಬ ವಿಶೇಷವಾಗಿ ಆಸ್ಟ್ರಲ್ ಟ್ರಾವೆಲ್ನ ಮೂಲಕ ನಿಮಗೆ ಬೇಕಾದ್ದನ್ನು ಪಡ್ಕೊಳ್ಳುವಂಥ ಒಂದು ಮ್ಯಾಜಿಕಲ್ ಎಕ್ಸ್ಪೀರಿಯನ್ಸ್ ಆಗಿರಬಹುದು. ಅಥವಾ ತುಂಬ ಅದ್ಭುತವಾದ ಒಂದು ಮಾರ್ಗದರ್ಶಿ ಧ್ಯಾನದಲ್ಲಿ ನಕಾರಾತ್ಮಕ ಆಲೋಚನೆಗಳಿಂದ ನಂಗೆ ಒಳ್ಳೇದಾಗತ್ತೆ ಅಂತ ಅಂದ್ಕೊಂಡ್ರೆ ಆಗಲ್ಲ ಅಂತ ಅಂದ್ಕೊಂಡ್ರೆ ಆಗತ್ತೆ ಅಂತ ಉಲ್ಟಾ ರಿವರ್ಸ್ ಪ್ರೋಗ್ರಾಮಿಂಗ್ ಮೈಂಡಲ್ಲಾಗಿ ತುಂಬ ಹಿಂಸೆ ಅನುಭವಿಸ್ತಾ ಇರ್ತಾರೆ ಕೆಲವರು. ಆ ಸೆಲ್ಫ್ ಸಬಟಾಶ್ನ ಹೀಲ್ ಮಾಡುವಂಥ ಪ್ಯಾಟರ್ನ್ಸ್ ಆಗಿರ್ಬೋದು. ಇದೆಲ್ಲವನ್ನು ಡೈರೆಕ್ಟಾಗಿ ನಾನೇ ಲೈವ್ ಆಗಿ 2 days ಝೂಮ್ ಹೀಲಿಂಗ್ ಸೆಷನಲ್ಲಿ ಇಂಟೆನ್ಸ್ ಹೀಲಿಂಗ್ ಅನ್ನುವಂಥ ಒಂದು ಪ್ರೋಗ್ರಾಮಲ್ಲಿ ಮಾಡಿಸ್ತಾ ಇದ್ದೀನಿ. 8 ಹೀಲಿಂಗ್ ಸೆಷನ್ಸ್ ಇರುತ್ತೆ ಇದರಲ್ಲಿ. ಸೊ 4 ಹೀಲಿಂಗ್ ಸೆಷನ್ ಶನಿವಾರ, 4 ಹೀಲಿಂಗ್ ಸೆಷನ್ ಭಾನುವಾರ. ಬಟ್ ವಿಶೇಷ ಏನಪ್ಪ ಅಂದರೆ ಡೈರೆಕ್ಟಾಗಿ ನೀವು ಲೈವ್ ಆಗಿ ಹೀಲಿಂಗನ್ನು ಅನುಭವಿಸಬಹುದು. ತುಂಬ ಡಿಸ್ಕೌಂಟೆಡ್ ಶುಲ್ಕದಲ್ಲಿ. ಒಂದೊಂದು ಸೆಷನ್ಗೂ ನೀವೇನು ಲೈವ್ ಆಗಿ ಬಂದು ನಮ್ಮ ಸಂಸ್ಥೆಯಲ್ಲಿ ಟ್ರೀಟ್ಮೆಂಟ್ ತೊಗೊಳ್ತಿರೋ ಅದಕ್ಕಿಂತ ತುಂಬ ಡಿಸ್ಕೌಂಟೆಡ್ ಪ್ರೈಸಲ್ಲಿ ಇರುತ್ತೆ. ಬಿಕಾಸ್ ಪರ್ ಸೆಷನ್ ಇದನ್ನು ನೋಡಿದ್ರೆ ಅದನ್ನೊಂದು ಪ್ಯಾಕೇಜ್ ಥರ ನಾವು ಆಫರ್ ಮಾಡ್ತಾ ಇದ್ದೀವಿ. ಇದು ಸಾವಿರಾರು ಜನ ಮೇಡಮ್ ಹತ್ರನೇ ಹೀಲಿಂಗ್ ತೊಗೋಬೇಕು ಅಂತ ಆತುರದಿಂದ ಕಾಯ್ತಾ ಇರುವಂಥ ನಮ್ಮ ಫಾಲೋವರ್ಸ್ಗೆ. ಯಾಕಂದರೆ ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ಟ್ರೈನ್ಡ್ ಅಸಿಸ್ಟೆಂಟ್ ಥೆರಪಿಸ್ಟ್ಗಳು ನಿಮ್ಮನ್ನು ಭೇಟಿ ಆಗ್ತಾನೆ ಇರ್ತಾರೆ ನಮ್ಮ ಕ್ಲಿನಿಕಲ್ಲಿ. ಡೈರೆಕ್ಟ್ ನನ್ನ ಹತ್ರ ಚಿಕಿತ್ಸೆ ತೊಗೊಂಡಿದ್ದರಿಂದ ಎಲ್ಲ ಹೊರಗಡೆ ಬರಬೇಕು ಅಂತ ನಿಮ್ಗೆ ಆಸಕ್ತಿ ಇದ್ದರೆ ಅದಕ್ಕೊಂದು ಅವಕಾಶ ಖಂಡಿತ ಇದೆ. ಆ್ಯಂಡ್ ಎಸ್, ನಮ್ಮ ಇತರೆ ಪ್ರೋಗ್ರಾಮ್ಗಳ ಮಾಹಿತಿ ನಿಮಗೆ ನಮ್ಮ ಚಾನಲ್ನ ಫಾಲೋ ಮಾಡಿದ್ರೆ ಸಿಗುತ್ತೆ. ಮತ್ತೊಮ್ಮೆ ಇನ್ನೊಂದು ಔಷಧ ರಹಿತ ಚಿಕಿತ್ಸೆಯ ಸಲಹೆ ಜೊತೆ ಮತ್ತೆ ಭೇಟಿ ಆಗ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.